ಸ್ನೇಹಿತರೆ, ರಾಮಾಯಣ ಚಿತ್ರದಲ್ಲಿ ಸೀತಾದೇವಿಯಾಗಿ ಕಾಣಿಸಿಕೊಳ್ತಿರುವ ಸಾಯಿ ಪಲ್ಲವಿ ಮತ್ತು ಕೈಕೇಯಿ ಪಾತ್ರಧಾರಿ ಲಾರಾ ದತ್ತಾ ಅವರ ಲುಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಇದನ್ನು ಕಂಡ ನೆಟ್ಟಿಗರು ಸುಮ್ಮನಿರ್ತಾರೆಯೇ? ಏನಿದು ಉಡುಪುಗಳು? ಸಣ್ಣ ಬಜೆಟ್ ಟಿವಿ ಧಾರಾವಾಹಿಯಂತೆ ಕಾಣ್ತಿವೆ. ತ್ರೇತಾಯುಗದ ಕಾಲದಲ್ಲಿ ಇಂತಹ ಆಧುನಿಕ ಬ್ಲೌಸ್ ಡಿಸೈನ್ ಇತ್ತ ಎಂದು ಕಿಚಾಯಿಸಿ ಮೀಮ್ಗಳ ಸುರಿಮಳೆಗೈತಾ ಇದ್ದಾರೆ. ಲಾರಾ ದತ್ತಾ ಅವರ ಕಲರ್ಫುಲ್ ಕಾಸ್ಟ್ಯೂಮ್ ಕೂಡ ಟೀಕೆಗೆ ಗುರಿಯಾಗಿತ್ತು. ತಮ್ಮ ಶ್ರಮದ ಮೇಲೆ ಟ್ರೋಲ್ ಆಗುತ್ತಿರುವುದನ್ನು ಕಂಡ ಈ ಚಿತ್ರದ ಖ್ಯಾತ ವಸ್ತ್ರ ವಿನ್ಯಾಸಕಾರ ರಿಂಪಲ್ ಮತ್ತು ಹರ್ಪ್ರೀತ್ ನರುಲಾ ಈಗ ಗುಡುಗಿದ್ದಾರೆ. ನಾವು ಕೇವಲ ಬಟ್ಟೆಯನ್ನು ಹೊಲಿದಿಲ್ಲ, ಭಾವನೆಗಳನ್ನು ಹೊಲಿದಿದ್ದೇವೆ ಎನ್ನುವ ಅರ್ಥದಲ್ಲಿ ಖಡಕ್ ತಿರುಗೇಟು ನೀಡಿದ್ದಾರೆ. ನೋಡಿ ಸ್ವಾಮಿ, ಇದು ತ್ರೇತಾಯುಗದ ಕತೆ. ಆಗಿನ ಕಾಲದ ಜನರು ಎಂಥ ಬಟ್ಟೆ ತೊಡುತ್ತಿದ್ದರು ಎಂದು ತೋರಿಸಲು ನಮ್ಮ ಬಳಿ ಯಾವುದೇ ಫೋಟೋಗಳಿಲ್ಲ ಅಥವಾ ಮ್ಯೂಸಿಯಂನಲ್ಲಿ ಸಾಕ್ಷಿಗಳಿಲ್ಲ. ನಾವು ಈ ಡಿಸೈನ್ ಮಾಡುವಾಗ ನಮ್ಮ ಮನೆಯ ಪೂಜಾ ಕೊಠಡಿಯಲ್ಲಿದ್ದ ದೇವಿಯ ಪಟಗಳು, ದೇವಸ್ಥಾನದ ಶಿಲ್ಪಕಲೆಗಳು ಮತ್ತು ಖ್ಯಾತ ಚಿತ್ರಕಾರ ರಾಜಾ ರವಿವರ್ಮ ಅವರ ಚಿತ್ರಗಳನ್ನು ಆಧರಿಸಿದ್ದೇವೆ. ಇದು ನಮ್ಮ ಭಕ್ತಿಯ ಪ್ರತಿರೂಪವೇ ಹೊರತು ಕೇವಲ ಫ್ಯಾಷನ್ ಅಲ್ಲ ಎಂದು ರಿಂಪಲ್ ವಿವರಿಸಿದ್ದಾರೆ. ಕೇವಲ ಅರ್ಧಂಬರ್ಧ ಲೀಕ್ ಆದ ಫೋಟೋಗಳನ್ನು ನೋಡಿ ಸಿನಿಮಾ ಬಗ್ಗೆ ತೀರ್ಮಾನಕ್ಕೆ ಬರಬೇಡಿ ಎಂದು ಚಿತ್ರತಂಡ ವಿನಂತಿಸಿದೆ. ಸಿನಿಮಾ ಎಂಬುದು ಒಂದು ಅನುಭವ. ಬೆಳ್ಳಿತೆರೆಯ ಮೇಲೆ ಆ ಪಾತ್ರಗಳು ಜೀವ ತಿಳಿದು ಬಂದಾಗ ನೀವು ಈ ಉಡುಪುಗಳ ಸೌಂದರ್ಯವನ್ನ ಕಣ್ಣು ತುಂಬಿಕೊಳ್ತೀರಾ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಇರಲಿ ಎಂಬುದು ಡಿಸೈನರ್ಗಳ ಮನವಿ. ಒಟ್ಟಿನಲ್ಲಿ ಬಟ್ಟೆ ವಿಚಾರದಲ್ಲೇ ಇಷ್ಟೊಂದು ಚರ್ಚೆ ನಡೆಯುತ್ತಿದೆ ಅಂದರೆ ಇನ್ನು ಸಿನಿಮಾ ಬಿಡುಗಡೆಯಾದ ಮೇಲೆ ಬಾಕ್ಸ್ ಆಫೀಸ್ನಲ್ಲಿ ಎಂತಹ ಧೂಳೆಬ್ಬಿಸಬಹುದು ಎಂಬುದು ನೀವೇ ಊಹಿಸಿ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಣಬೀರ್ ಕಪೂರ್ ಅವರ ಮುಖಾಮುಖಿ ನೋಡಲು ಅಭಿಮಾನಿಗಳು ಈಗಿಂದಲೇ ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ರಾಮಾಯಣ ಮೂವಿಗೆ ಕಾಯ್ತಾ ಇದ್ದೀರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.